ಸನ್ಮಾನ್ಯರೇ, ನಾವು ಡಿಸೆಂಬರ್ 13, 2022ರಂದು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಲಂಡನ್ಗೆ ನಮ್ಮ ಪ್ರಯಾಣ ಬೆಳೆಸಿದೆವು. ಕತಾರ್ ಏರ್ವೇಸ್ ಎನ್ನುವ ಸಂಸ್ಥೆಯಿಂದ ನಮ್ಮ ಪ್ರಯಾಣ ಇಂಗ್ಲೆಂಡಿಗೆ ಸಾಗಿದೆವು. ಅದು ದೋಹಾ ಎನ್ನುವ ಸ್ಥಳದಲ್ಲಿ ಬಂದು ವಿಮಾನವನ್ನು ಬದಲಾಯಿಸಿಕೊಂಡು ಅಲ್ಲಿಂದ ಮುಂದೆ ಇನ್ನೊಂದು ವಿಮಾನವನ್ನು ಬದಲಾಯಿಸಿ ಲಂಡನ್ನನ್ನು 12 ಗಂಟೆ ಪ್ರಯಾಣದ ನಂತರ ಲಂಡನ್ ಸೇರಿದೆವು. ಹೊಸ ದೇಶ, ಹೊಸ ಭಾಷೆ, ಹೊಸ ಜನ ಎಲ್ಲರೂ ನಮಗೆ ಹೊಸದಾಗಿ ಅನುಭವಗಳೇ. ನಮಗೆ ಅಲ್ಲೂ ಯಾರೂ ಪರಿಚಯವಿಲ್ಲದ ಜಾಗದಲ್ಲಿ ನೋಡಿದೆವು. ಪ್ರಪಂಚ ಎಷ್ಟು ವಿಶಾಲವಾಗಿದೆ. ಒಂದೊಂದು ಕಡೆಯೂ ಒಂದೊಂದು ಥರದ ಜನ, ಒಂದೊಂದು ಬಗೆಯ ವಾತಾವರಣ, ಒಂದೊಂದು ಬಗೆಯ ಮಾತುಕತೆ, ಹಲವಾರು ಬಗೆಯ ವೇಷಭೂಷಣಗಳು ಎಲ್ಲವೂ ನೋಡಿ ಭಗವಂತನ ಲೀಲೆಯನ್ನು ನೋಡುತ್ತಾ ಕುಳಿತೆವು. ಹೀಗೆ ಯೋಚಿಸುತ್ತಾ ಕುಳಿತಿರುವಾಗ ಕೆಲವೇ ಕ್ಷಣಗಳಲ್ಲಿ ನಮ್ಮ ಅಳಿಯಂದಿರು ಅಭಿಷೇಕ್ರವರು ವಿಮಾನ ನಿಲ್ದಾಣಕ್ಕೆ ಬಂದು ನಮ್ಮನ್ನು ಅಲ್ಲಿಂದ ಮೆಟ್ರೋ ರೈಲಿಗೆ ಕರೆದುಕೊಂಡು ಹೋದರು. ಆ ದಿನ ಎಲಿಜಬೆತ್ ಲೈನ್ ಮುಷ್ಕರ ಇದ್ದಿದ್ದರಿಂದ ಬೇರೆ ಮೆಟ್ರೋ ಮುಖಾಂತರ ನಮ್ಮನ್ನು ಮನೆಗೆ ಕರೆದುಕೊಂಡು ಹೋದರು. ಕಿಟಕಿಯ ಹೊರಗಡೆ ನೋಡಿದರೆ ನೋಡಿದರೂ ಮಂಜು ಕವಿದ ವಾತಾವರಣ. ಎಲ್ಲ ಗಿಡಗಳ ಮೇಲೆಲ್ಲ ಮಂಜುಗಳೇ, ಮನೆಗಳ ಮೇಲೆಲ್ಲ ಮಂಜುಗಳೇ, ಎಲ್ಲೆಡೆಯೂ ಮಂಜು. ಅದನ್ನು ನೋಡುತ್ತಾ ಹೊಸ ಅನುಭವದೊಂದಿಗೆ ನಮ್ಮ ಪ್ರಯಾಣ ಮುಂದುವರೆದಿತ್ತು. ಕಿಟಕಿಯಲ್ಲಿ ನೋಡಿದರೆ ಒಂದೇ ಬಗೆಯ ಮನೆಗಳು, ಒಂದೇ ತೆರನಾದ ಮನೆಗಳನ್ನು ನೋಡುತ್ತಿದ್ದೆವು. ಆಗ ನಮ್ಮ ಅಳಿಯಂದರಲ್ಲಿ ಪ್ರಶ್ನೆ ಮಾಡಿದೆವು, ಇಲ್ಲ ಒಂದೇ ಬಗೆಯ ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಎಂದು. ಆಗ ಹೇಳಿದ, ಒಂದೇ ಥರ ಬಿಲ್ಡಿಂಗ್ ಇದೆ ಅಲ್ವಾ? ಎಲ್ಲ ಮನೆಗಳು ಒಂದೇ ಥರ ಕಾಣಿಸ್ತವೆ. ಇದೆಲ್ಲ ಮನೆಗಳ ನಂತರ ಬಂದು ಇಲ್ಫರ್ಡ್ ಸೇರಿದೆವು. ಆ ದಿನ ರೆಸ್ಟ್ ತೆಗೆದುಕೊಂಡು ಮಾರನೇ ದಿನ ನಗರ ಸಂಚಾರಕ್ಕೆ ಹೊರಟೆವು. ನಾವು ಕ್ಯಾನ್ಬ್ರೂಕ್ ರಸ್ತೆಯಲ್ಲಿ ಸುತ್ತಾಟ ಪ್ರಾರಂಭಿಸಿದೆವು. ಕ್ಯಾನ್ಬ್ರೂಕ್ ರಸ್ತೆಯಲ್ಲೇ ಹಾಗೆಯೇ ಮುಂದುವರಿಯುತ್ತಾ ಎಲ್ಲ ಅಂಗಡಿ ಮಳಿಗೆಗಳು ಹಾಗೂ ಮಾಲುಗಳು ಹಾಗೂ ಮಹಲುಗಳನ್ನು ಗಮನಿಸುತ್ತಾ ಮುಂದೆ ಸಾಗಿದಾಗ ರಸ್ತೆ ಸಂಚಾರ, ವಾಹನ ಸಂಚಾರ ಇವುಗಳನ್ನು ಗಮನಿಸುತ್ತಾ ಹಾಗೆಯೇ ಮುಂದೆ ಸಾಗಿದೆವು. ಮುಂದೆ ಸಾಗಿದಾಗ ಅದೇ ಕ್ಯಾನ್ಬ್ರೂಕ್ ರಸ್ತೆಯಲ್ಲಿ ನಮಗೆ ದೊರೆತದ್ದು ಕ್ಯಾನ್ಬ್ರೂಕ್ ಪಾರ್ಕ್ ಅಥವಾ ವ್ಯಾಲೆಂಟೈನ್ಸ್ ಪಾರ್ಕ್. ಈ ಪಾರ್ಕನ್ನು ಪ್ರವೇಶಿಸುತ್ತಿದ್ದಂತೆಯೇ ಯಾವುದೋ ಮಂಜಿನ ವಾತಾವರಣದಲ್ಲಿ ನಡೆದಾಡುವಂತೆ ಭಾಸವಾಯಿತು. ನೋಡಿದರೂ ಮಂಜು ಕವಿದಿತ್ತು. ನೆಲದ ಮೇಲೂ ಹಿಮದ ಹಾಸಿದಂತಿತ್ತು. ನೆಲದ ಮೇಲೆಲ್ಲ, ರಸ್ತೆಯ ಮೇಲೆಲ್ಲ ಹಿಮ. ನೋಡಿದರೂ ಸಹ ಹಿಮದ ವಾತಾವರಣ. ನದಿಯ ನೀರೆಲ್ಲ ಮಂಜುಗಟ್ಟಿದಂತೆ ಭಾಸವಾಗುತ್ತಿತ್ತು. ಅದರ ಮೇಲೆ ಹೆಜ್ಜೆ ಗುರುತುಗಳು ಮೂಡಿದ್ದವು. ಇದೇನಿದು ಮಂಜುಗಟ್ಟಿದ ಈ ಪ್ರದೇಶದಲ್ಲಿ ಈ ನೀರಿನ ಮೇಲೆ ಯಾರು ಓಡಾಡಿರುವುದು ಎನ್ನುವ ಪ್ರಶ್ನೆ ಮೂಡಿತು. ಆಗ ನೋಡಿದಾಗ ಅದು ಪಕ್ಷಿಗಳು ನಡೆದುಕೊಂಡು ಮುಂದೆ ಸಾಗಿದಂತಹ ಆ ಹೆಜ್ಜೆ ಗುರುತುಗಳು ನಮಗೆ ಭಾಸವಾದವು. ಗಿಡಗಳ ಮೇಲೆಲ್ಲ ಮುಂಜೆ, ಮರಗಳ ಮೇಲೆಲ್ಲ ಮುಂಜೆ, ನೋಡಿದರೂ ಮಂಜಿನ ವಾತಾವರಣ. ಇದು ಯಾವಾಗಲೂ ಇರುವುದಿಲ್ಲವಂತೆ. ಈ ವರ್ಷ ಮಾತ್ರ ವಿಶೇಷವಾಗಿ ಈ ಮಂಜಿನ ವಾತಾವರಣ ನಿರ್ಮಾಣವಾಗಿದೆ ಎಂಬುದಾಗಿ ನಮ್ಮ ಅಳಿಯಂದರು ನಮಗೆ ಅದನ್ನು ತಿಳಿಸಿಕೊಟ್ಟರು. ಆ ಮಂಜುಗಟ್ಟಿದ ನೀರಿನ ಮುಂದೆ ನಾವು ನಿಂತು ಫೋಟೋವನ್ನು ಕ್ಲಿಕ್ಕಿಸಿಕೊಂಡೆವು. ಆ ನಂತರ ಅದರಿಂದ ಮುಂದೆ ಸಾಗಿದಾಗ ನೋಡಿದರೂ ಮಂಜು ಗಡ್ಡೆಗಳಂತೆ ಗಿಡಗಳ ಮೇಲೆಲ್ಲ ಮಂಜಿನ ಆಕೃತಿಗಳು ಕಾಣುತ್ತಿತ್ತು. ಸುಮ್ಮನೆ ಇರ್ರಿ. ಪಾರಿವಾಳದ ಹಿಂಡು ನಮ್ಮ ಹಿಂದೆ ಸಾಗಿ ಬರುತ್ತಿತ್ತು. ಏಕೆಂದರೆ ಅದಕ್ಕೆ ಕಡಲೆ ಬೀಜಗಳನ್ನು ಕಂಡರೆ ಪಂಚಪ್ರಾಣ. ಅಲ್ಲಿ ಯಾವುದೂ ಸಹ ತಿಂಡಿ ಸಿಗುವುದಿಲ್ಲ. ಅಲ್ಲಿಗೆ ಆಗಮಿಸಿದವರು ಮಾತ್ರ ಏನೇ ತಿಂಡಿ ತಂದು ಅದಕ್ಕೆ ನೀಡಬೇಕು. ನಮ್ಮ ಕೈಲಿ ಕಡಲೆ ಬೀಜವನ್ನು ನಮ್ಮ ಅಳಿಯಂದರು ತಂದಿದ್ದರು.
ಕೆಲವು ಕಡಲೆ ಬೀಜಗಳನ್ನು ನೀಡಿದ್ದರಿಂದ ನಮ್ಮ ಹಿಂದಿಂದೆಯೇ ಬರುತ್ತಿತ್ತು ಆ ಪಾರಿವಾಳಗಳ ಹಿಂಡು. ಸ್ವಲ್ಪ ಸಮಯದ ನಂತರ ಎಲ್ಲ ಹಾರಿ ಹೋದವು. ಈ ಪಾರಿವಾಳಗಳನ್ನು ನೋಡುವುದೇ ನಮಗೆ ಒಂದು ಥರ ಆನಂದವಾಗಿತ್ತು. ಎತ್ತ ನೋಡಿದರೂ ಪಾರಿವಾಳಗಳ ಹಿಂಡುಗಳೇ. ಆ ಒಂದು ಮಂಜು ಮುಸುಕಿದ ವಾತಾವರಣದಲ್ಲೂ ಸಹ ತಿಂಡಿಗಾಗಿ ಅರಸುತ್ತಾ ಪಾಪ ಅಲ್ಲಿ ಇಲ್ಲಿ ಸುತ್ತಾಡುತ್ತಿದ್ದುದು ನೋಡಿ ನಮಗೆ ಕನಿಕರ ಮೂಡಿತು. ಅವಕ್ಕೆಲ್ಲ ನಾವು ತಂದಿದ್ದಂತಹ ಕೆಲವು ಕಡಲೆ ಬೀಜಗಳನ್ನು ನೀಡುತ್ತಾ ಮುಂದೆ ಸಾಗಿದರು. ಎತ್ತ ನೋಡಿದರೂ ಮಂಜಿನ ವಾತಾವರಣ, ಹಿಮಾಚ್ಛಾದಿತ ಗಿಡಗಳು. ಇದನ್ನು ನೋಡಿದಾಗ ನಮಗೆ ಕುಲು ಮನಾಲಿಯಲ್ಲಿದ್ದೇವೇನೋ ಎನ್ನುವಂತೆ ಭಾಸವಾಯಿತು. ಈ ವ್ಯಾಲೆಂಟೈನ್ಸ್ ಪಾರ್ಕು ಸುಮಾರು 52 ಎಕರೆ ಪ್ರದೇಶ ಹೊಂದಿದೆ. ಕ್ಯಾನ್ಬ್ರೂಕ್ ಎನ್ನುವ ವ್ಯಕ್ತಿಯು ಅಪಾರವಾದ ಆಸ್ತಿ ಹೊಂದಿದ್ದ. ಆತನ ಮರಣಾನಂತರ ಅವರ ವಾರಸುದಾರರು ಯಾರೂ ಇಲ್ಲದ ಕಾರಣ ಆ ವ್ಯಕ್ತಿಗೆ ಸೇರಿದ ಈ ಜಾಗದಲ್ಲಿ ಸರ್ಕಾರ ವ್ಯಾಲೆಂಟೈನ್ಸ್ ಪಾರ್ಕ್ ಎಂಬುದಾಗಿ ನಿರ್ಮಾಣ ಮಾಡಿದೆ. ಇಲ್ಲಿ ಕಂಡ ಇನ್ನೊಂದು ವಿಶೇಷ ಏನೆಂದರೆ, ತಮ್ಮ ಪ್ರೀತಿ ಪಾತ್ರರ ನೆನಪಿನಲ್ಲಿ ಒಂದು ಗಿಡ ಬೆಳೆಸಿ ಒಂದು ನಾಮಫಲಕ ನೀಡಿರುತ್ತಾರೆ. ಅದು ದೊಡ್ಡದಾದರೂ ಪ್ರತಿ ವರ್ಷವೂ ಅಲ್ಲಿಗೆ ಭೇಟಿ ನೀಡಿ ಅದರ ಅಡಿಯಲ್ಲಿ ಹೂಗುಚ್ಛ ಹಾಗೂ ಮೇಣದ ಬತ್ತಿಯನ್ನಿಟ್ಟು ಪೂಜೆ ಸಲ್ಲಿಸಿ ಮನೆಯವರು ಅವರನ್ನು ಶಾಶ್ವತವಾಗಿ ನೆನಪಿಸಿಕೊಳ್ಳುತ್ತಾರೆ. ಮನೆಗೊಂದು ಮರ, ಅದು ಪ್ರಕೃತಿಗೆ ವರ ಅಂದಂತಾಗುತ್ತದೆ. ಇದನ್ನು ಕಂಡವರು ಸಹ ಪಾಲಿಸುತ್ತಾ ಬಂದಾಗ ಗಿಡ ಮರಗಳ ವೃದ್ಧಿಯಾಗುತ್ತದೆ. ಕಳೆದು ಹೋದವರ ನೆನಪು ಸಹ ಅಮರವಾಗಿ ಉಳಿದೀತು. ಇಲ್ಲಿ ಯಾರೂ ಸಹ ಒಂದು ಹೂವನ್ನು ಗಿಡವನ್ನು ಕೀಳುವಂತಿಲ್ಲ. ಚಿಕ್ಕ ಚಿಕ್ಕ ಮಕ್ಕಳಿಗೂ ಹೂ ಮುಟ್ಟದಂತೆ ಅಭ್ಯಾಸ ಮಾಡಿಸಿಟ್ಟಿರುತ್ತಾರೆ. 2 ಹೂ ಕಿತ್ತರೇನು ಆದೀತು ಎಂಬ ಮಗುವಿನ ಪ್ರಶ್ನೆಗೆ ನಿನ್ನಂತೆಯೇ ಎಲ್ಲರೂ 2 ಹೂ ಕಿತ್ತರೆ ಗಿಡಗಳಲ್ಲಿ ಹೂ ಉಳಿದೀತೆ ಎಂಬುದಾಗಿ ಒಬ್ಬ ತಾಯಿ ಮಗುವಿಗೆ ಪ್ರಶ್ನಿಸುತ್ತಿದ್ದುದನ್ನು ನಾನು ಕಂಡು ಬೆರಗಾದೆವು. ಅಲ್ಲಿರುವ ಕುಳಿತುಕೊಳ್ಳುವ ಆಸನಗಳನ್ನು ಸಹ ಪ್ರೀತಿಪಾತ್ರ ಹೆಸರಲ್ಲಿ ಕಾಣಿಕೆಯಾಗಿ ನೀಡಿರುತ್ತಾರೆ. ಅಲ್ಲಿ ವ್ಯಾಯಾಮದ ಸಾಧನಗಳು ಸಹ ಬಹಳಷ್ಟು ಇವೆ. ಆ ಸಾಧನಗಳು ಯಾರೂ ಉಪಯೋಗಿಸದೆ ಹಾಗೆಯೇ ಇದ್ದವು. ಅದನ್ನು ಕಂಡು ನಾನು ಕೆಲವು ಪರಿಕರಗಳನ್ನು ಉಪಯೋಗಿಸಿದೆ. ಹಿಮದ ವಾತಾವರಣವಾದ್ದರಿಂದ ಅಲ್ಲಿಗೆ ಯಾರೂ ಆಗಮಿಸಿರಲಿಲ್ಲ. ನಾವು ಸಹ ಆ ಪಾರ್ಕನ್ನು ಸುತ್ತಾಡಿಕೊಂಡು ಬಂದು ಎಲ್ಲ ಪರಿಕರಗಳನ್ನು ಸಹ ಉಪಯೋಗಿಸಿ ನೋಡಿದೆವು. ಅಲ್ಲಿ ಎಲ್ಲೆಡೆಯೂ ಮಂಜು ಮುಸುಕಿದ ವಾತಾವರಣ, ಎಲ್ಲೆಡೆಯೂ ನೆಲದ ಮೇಲೆ ಇವು ಹಾಸಿದಂತೆ ಕಂಡಿತು. ಹಿಮಾವೃತವಾಗಿದ್ದರಿಂದ ಬೋಟುಗಳು ಸಹ ಚಲಿಸದೆ ಹಾಗೆಯೇ ನಿಂತಿದ್ದವು. ಅಲ್ಲಿ ಸುಮಾರು ಫೋಟೋಗಳನ್ನು ಕ್ಲಿಕ್ಕಿಸಿಕೊಂಡು ಅಲ್ಲಿಂದ ನಾವು ಮುಂದೆ ಸಾಗಿದೆವು.